ಮದ್ದೂರು, ಶಿವಮೊಗ್ಗ, ಚಿತ್ರದುರ್ಗ, ಐ ಕ್ಯಾನ್ ಗೋ ಆನ್. ನಿಮ್ಗೂ ಗೊತ್ತು ಪ್ರತಿ ಬಾರಿ ಗಣೇಶ ಉತ್ಸವ ಆಗುವಾಗ ಕಲ್ಲು ಯಾವ ಕಡೆಯಿಂದ ಬರುತ್ತೆ, ಕಲ್ಲು ಯಾವ ಕಡೆಯಿಂದ ಬರುತ್ತೆ. ನನ್ನ ಪ್ರಶ್ನೆ ಕಂಪ್ಲೀಟ್ ಆದ್ಮೇಲೆ ನೀವು ಉತ್ತರ ಕೊಡಿ ಸರ್. ಪ್ರತಿ ಬಾರಿ ಕಲ್ಲು ಬರ್ತಾ ಇರೋದು ಮಸೀದಿ ಒಳಗಿಂದ ಅಂತ ಆದಾಗ ಅದನ್ನ ಪ್ರಶ್ನೆ ಯಾಕೆ ಓಪನ್ ಆಗಿ ಮಾಡ್ತಿಲ್ಲ ಕಾಂಗ್ರೆಸ್ಸಿಗರು ಅನ್ನೋ ಆರೋಪ ಬಿಜೆಪಿಯಿಂದ ನಿಮ್ಮ ಮೇಲೆ, ನಿಮ್ಮ ಪಕ್ಷದ ಮೇಲೆ. ಈಗ ಇವ್ರಿಗೆ ಇಸ್ಲಾಂ ಧರ್ಮದ ಮೇಲೆ ಇಷ್ಟು ಕೋಪ ಇದೆಲ್ಲ, ನಾನು ಒಂದೇ ರಿಕ್ವೆಸ್ಟ್ ಮಾಡೋದು ಬಿಜೆಪಿ ಅವ್ರಿಗೆ, ಕರ್ನಾಟಕದಲ್ಲಿ ಒಂದ್ ನಿಮಿಷ ಅಣ್ಣ, ಕಂಪ್ಲೀಟ್ ಅಣ್ಣ, ಕಂಪ್ಲೀಟ್ ಆಗ್ಲಿ. ಆವಿಷ್ಕರ್ ಸರ್, ಸಮಾಧಾನ. ನನ್ನ ಪ್ರಶ್ನೆಗೆ ಉತ್ತರ ಕಂಪ್ಲೀಟ್ ಮಾಡಿ ಸರ್. ಪ್ರತಿ ಬಾರಿ ಕಲ್ಲು ಬರ್ತಾ ಇರೋದು ಅದೇ ಮಸೀದಿ ಒಳಗಿಂದ ಅನ್ನೋದನ್ನ ಕಾಂಗ್ರೆಸ್ ಪಕ್ಷ ಯಾಕೆ ಡೆಲಿಬರೇಟ್ ಆಗಿ ಇಗ್ನೋರ್ ಮಾಡ್ತಿದೆ? ಮೇಡಮ್, ಇದೊಂದ್ 2-3 ಸಲ ನಮ್ ಸರ್ಕಾರ ಅಲ್ಲ, ಯಾವ ಸರ್ಕಾರ ಇದ್ರೂ ಈ ಮಿಸ್ಟೇಕ್ ನಡೆಯುತ್ತೆ. ಮಣಿಪುರದಲ್ಲಿ ಲಾಂಡ್ ಆರ್ಡರ್ ಸಮಸ್ಯೆ ಆಯ್ತು, ಅವಾಗ ಬಿಜೆಪಿಯವರು ಏನಾದ್ರು ಮಾತಾಡಿದ್ರೆ ಅಲ್ಲೇನೋ ಲೋಕಲ್ ಇಶ್ಯೂಸ್ ಇತ್ತು ಅಂತ ಕೌಂಟರ್ ಮಾಡಿದ್ರು. ನಾನು ಇವತ್ತೊಂದು ಕ್ವಶನ್ ಮಾಡ್ತಿದ್ದೀನಿ ಮೇಡಮ್, ನಾನು ಹಿಂದೂ ಧರ್ಮ, ನಾನು ಚಾಮುಂಡಿ ದೇವಿಯ ಆರಾಧಕ, ನಾನು ನವರಾತ್ರಿ ಟೈಮಲ್ಲಿ ಬಿಜೆಪಿ ಅವ್ರಿಗಿಂತ ಶ್ರದ್ಧೆಯಾಗಿ ದಸರಾ ಮಾಡ್ತೀನಿ. ನಾನು ನನ್ನ ಚಾಮುಂಡಿ ತಾಯಿ ನನ್ನ ಆರಾಧ್ಯ ದೇವತೆ, ಗಡ್ಡದನಾಯಕಳಿ ದುರ್ಗಾ ಮಹೇಶ್ವರಿ ಟೆಂಪಲ್ಗೆ ನಾನು ಎಷ್ಟು ಅನುದಾನ ಕೊಟ್ಟಿದ್ದೀನಿ ಅಂತ ದೇವನಹಳ್ಳಿ ಜನತೆ ಮಾತಾಡ್ತಾರೆ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ನನ್ನ ವಾದ ಇಷ್ಟೇ, ಇವತ್ತು 66,000 ಹಿಂದೂ ದೇವಾಲಯಗಳಿದೆ, 50,000 ಅರ್ಚಕರಿದ್ದಾರೆ, ಬಡ ಬ್ರಾಹ್ಮಣರಿದ್ದಾರೆ. ಅವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಅವ್ರ ಹೆಲ್ತ್ ಇನ್ಶೂರೆನ್ಸ್ಗೆ ನಾವು 24 ಅಲ್ಲಿ ಹಿಂದೂ ರಿಲಿಜಿಯಸ್ ಬಿಲ್ ಅಂತ ತಂದು ಆ ಮಕ್ಕಳ ಅಭಿವೃದ್ಧಿಗೆ, ಬಡ ಅರ್ಚಕರು ಬ್ರಾಹ್ಮಣರ ಅಭಿವೃದ್ಧಿಗೆ ನಾವೊಂದು ಬಿಲ್ ಪಾಸ್ ಮಾಡಿದೀವಿ. ಇಂಥ ಬಿಲ್ ಬಿಜೆಪಿ ಅವ್ರು ಯಾಕೆ ತರಲಿಲ್ಲ? ಇಲ್ಲಿ ಏನಾಗ್ತಿದೆ, 50,000 ಅರ್ಚಕರ ಮಕ್ಕಳು, ಎಷ್ಟೋ ಜನ ಬಡವರಿದ್ದಾರೆ ಮೇಡಮ್. ನನ್ನ ಪರ್ಸನಲ್ ಸೆಕ್ರೆಟರಿ ಒಬ್ಬ ಬ್ರಾಹ್ಮಣ ಹುಡುಗ, ಅವ್ರ ರಿಲೇಟಿವ್ಸ್ ಅಲ್ಲಿ ನಾನು ನೋಡಿದ್ದೀನಿ. ಪಾಪ ಎಷ್ಟೋ ಜನಕ್ಕೆ ಎಕ್ಸಾಮ್ ಫೀಸ್ ಕಟ್ಟಕ್ ಕಾಸಿರಲ್ಲ, ಅಷ್ಟು ಬಡತನ ಇದೆ. ಬಡ ಬ್ರಾಹ್ಮಣರ ಬಗ್ಗೆ ಬಿಜೆಪಿ ಅವರು ಯಾವತ್ತಾದ್ರೂ ಮಾತಾಡಿದಾರ? ಏನಾದ್ರೂ ಮಾತಾಡಿದ್ರೆ ಹಿಂದುತ್ವ ಅಂತಾರೆ. ಎಷ್ಟು ಹಿಂದೂ ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ಇವ್ರು ಕಷ್ಟಪಟ್ಟು ಹಿಂದೂ ರಿಲಿಜಿಯಸ್ ಬಿಲ್ ಹಾರ್ಡ್ ಕೋರ್ ಹಿಂದುತ್ವ ಅಂದ್ರೆ ನೀವ್ ಹಿಂದೂ ಧರ್ಮಕ್ಕೂ ಏನಾದ್ರೂ ಸಹಾಯ ಮಾಡಿರ್ಬೇಕು. ಬರೀ ಇಸ್ಲಾಂ ಧರ್ಮನ ಬೈಯೋದೊಂದೇ ಅಲ್ಲ ಹಿಂದುತ್ವ ಅಂದ್ರೆ. ಸರಿ, ಎಷ್ಟು ದೇವಾಲಯಗಳಿಗೆ ಇವ್ರು ಫಂಡ್ ಕೊಟ್ಟಿದ್ದಾರೆ, ಎಷ್ಟು ದೇವಾಲಯಗಳನ್ನ ಜೀರ್ಣೋದ್ಧಾರ ಮಾಡಿದ್ದಾರೆ, ಎಷ್ಟು ಅದೇ ದೇವಾಲಯಗಳಲ್ಲಿ ಜೀವನವನ್ನೇ ಸವದಿರುವ ಬಡ ಬ್ರಾಹ್ಮಣ ಕುಟುಂಬದ ಮಕ್ಕಳ ಆರ್ಥಿಕ ನೆರವಿಗೆ ಸಹಾಯ ಆಗಿದ್ದಾರೆ. ಈಗ ಪ್ರದೀಪ್ ಈಶ್ವರ್ ಅವರೇ, ಹಿಂದೂ ರಿಲಿಜಿಯಸ್ ಬಿಲ್ ತಂದು ಅಲ್ಲಲ್ಲ, ಹಿಂದೂ ರಿಲಿಜಿಯಸ್ ಬಿಲ್ ತಂದು ಅರ್ಚಕರ ಕುಟುಂಬಕ್ಕೆ ದುಡ್ಡು ಕೊಡ್ತಾ ಇರೋದು ಕಾಂಗ್ರೆಸ್ ಪಕ್ಷ ಅಲ್ಲ ಸರ್, ಅದು ಜನರ ದುಡ್ಡು, ಜನರು ಹುಂಡಿಗೆ ಹಾಕಿದ ದುಡ್ಡು. ಪಿಟೀಲ್ ಕೊಯ್ಯೋದನ್ ಬಿಟ್ಟು ಬೇರೆ ಇನ್ನೇನ್ ತಾನೇ ಗೊತ್ತಿರುತ್ತೆ ನಿಮ್ಗೆ? ಅದು ಸರಿನೇ. ಅದೇ ಹುಂಡಿಯ ದುಡ್ಡನ್ನ ತೆಗೆದು ಪ್ರಶ್ನೆ, ನೀವು ಪ್ರದೀಪ್ ಈಶ್ವರ ನೀವು ಪ್ರದೀಪ್ ಈಶ್ವರ್ ಅವರ, ನಾನು ಕೇಳ್ತಾ ಇರೋದು ಶಾಸಕರು ಇಲ್ಲೂ ಇದ್ರೆ ಉತ್ತರ ಕೊಡಿ, ನಿಮ್ಮ ಹತ್ರ ಮೈಕ್ ಬರುತ್ತೆ. ನಾನು ಕೇಳ್ತಿದ್ದೆ ಸರ್, ಹಿಂದೂ ರಿಲಿಜಿಯಸ್ ಬಿಲ್ ಅನ್ನ ತಂದು ಅರ್ಚಕರಿಗೆ ದುಡ್ಡು ಕೊಡ್ತಾ ಇರೋದು, ಹುಂಡಿಯಿಂದ ತೆಗೆದ ದುಡ್ಡನ್ನೇ ನೀವು ವಾಪಸ್ ಅರ್ಚಕರಿಗೆ ಕೊಡ್ತಾ ಇದ್ದೀರಿ, ಇದರಲ್ಲಿ ಕಾಂಗ್ರೆಸ್ ಪಕ್ಷದ ಹೆಗ್ಗಳಿಕೆ ಏನು ಅಂತ ಪ್ರಶ್ನೆ ಏನು ಉತ್ತರ? ಬಿಜೆಪಿ ಸರ್ಕಾರದಲ್ಲೂ ಅವ್ರ ಮನೆಯಿಂದ ಏನು ಕೊಟ್ಟಿರ್ಲಿಲ್ಲ. ಅಟ್ಲೀಸ್ಟ್ ಆ ಹುಂಡಿಗೆ ಹಾಕೋ ದುಡ್ಡನ್ನ ಅರ್ಚಕರು ಕೊಡಬೇಕು ಅನ್ನೋ ಸೌಜನ್ಯ ನಮಗಿದೆ ಅಲ್ವಾ? ಈ ಸೌಜನ್ಯನು ಬಿಜೆಪಿ ಸರ್ಕಾರದವ್ರಿಗೆ ಇರ್ಲಿಲ್ಲ ಅಲ್ವಾ? ಎಂತ ಅವೇಗ್ ಮಾತಾಡ್ತೀಯೋ ಬೇಕು ನನ್ನ ಮಗನೇ, ತಗದು ಮಕ್ಕದ ಮೇಲೆ ಬಿಟ್ಟೆ ಅಂದ್ರೆ ತಲೆ ಒಳ್ಳೆ ಚೆಂಡೋದಂಗ್ ಹೋಯ್ತಿರ್ಬೇಕು. ಮೇಡಮ್, ಬಡ ಬ್ರಾಹ್ಮಣರಿಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಸರ್. ನೀವು ಶಾಸಕರು, ಈಗ ನಿಮ್ ತರನೇ ಯತ್ನಾಳ್ ಅವರು ಶಾಸಕರು, ಮತ್ತೊಬ್ರು ಶಾಸಕರು, ಅವ್ರಿಗೆ ಬಾಯಿ ಬಂದಂಗ ನೀವು ಕೋತಿ ಕುರಿ ನಾಯಿ ಏನ್ ಮಾತಾಡ್ತಿರಲ್ಲ, ಕರ್ನಾಟಕದಲ್ಲಿ ಪಪ್ಪು ಅಂತಾರೆ ನಿಮ್ಮನ್ನ. ಈಗ ಸರ್ ನಿಮ್ದೇ ಶಾಸಕರು, ನಿಮ್ಮದೇ ಶಾಸಕರು ಕರ್ನಾಟಕದ ಪಪ್ಪು ಅವರೇ, ನಿಮ್ದೇ ಶಾಸಕರು. ನಿಮ್ಮ ಭಾಷೆ ಬಗ್ಗೆ ಗಮನ ಇರಲಿ. ನೀವು ಕರೆಯೋ ಹಾಗಿಲ್ಲ, ನೀವು ಕರೆಯೋ ಆರೋಪ ಮಾಡ್ತಿದ್ದೀರಿ, ಪ್ರಶ್ನೆ ಕೇಳಿ. ನೀವು ಕರೆಯೋ ಹಾಗಿಲ್ಲ ಅದನ್ನ ಮೇಡಮ್, ಅದು ಅಲ್ಲ ಮೇಡಮ್, ಅದು ಎಲ್ಲರೂ ಕರೀತಾರೆ ಮೇಡಮ್. ಅದು ಅರ್ಥ ಆಯ್ತು ನನಗೆ, ಈಗ ಅರ್ಥ ಆಯ್ತು. ಕರೀತಿದ್ದಾರೆ ಅಂತ ಪ್ರಶ್ನೆ ಕೇಳಬಹುದು, ನೀವು ಕರೆಯೋ ಹಾಗಿಲ್ಲ. ಐ ಕಾಂಟ್ ಅಲೋ ಯು ಟು ಡಿಫೆಂಡ್. ಸರ್, ಈಗ ಮದ್ದೂರಿನ ಶಾಸಕರು ಕಾಣೆ ಹಾಕಿದ್ದಾರೆ, ನಾಗೇಂದ್ರ ಅವ್ರ ಕತೆ ರಾಜ್ಯ ನೋಡಿದೆ, ಸತೀಶ್ ಸೇಲ್ ಅವ್ರದ್ದು ಕತೆ ನೋಡ್ತಾ ಇದೆ. ಇದಕ್ಕೆ ನಿಮ್ ಉತ್ತರ ಏನು? ಮಾತಾಡ್ತೀನಿ ಮೇಡಮ್. ನಿನ್ನೆ ಮಾನ್ಯ ಯತ್ನಾಳ್ ಅವರು ನಾನು ಕೋತಿ ಅಂತ ಕರೆದೆ, ಅವ್ರೇನ್ ಹೇಳಿದ್ರು, ಅವನು ದೊಡ್ಡ ಕೋತಿ, ನಾನು ಚಿಕ್ಕ ಕೋತಿ ಅಂತ ಅವರು ಒಪ್ಕೊಂಡಿದ್ದಾರೆ, ಪ್ಲೇ ಮಾಡಿ. ಸೊ ಯತ್ನಾಳ್ ಅವರೇ ಅವ್ರ ಸ್ಪೀಚ್ ಅಲ್ಲಿ ಅವನು ದೊಡ್ಡ ಕೋತಿ, ನಾನು ಚಿಕ್ಕ ಕೋತಿ ಅಂತ ಒಪ್ಕೊಂಡಿದ್ದಾರೆ. ಸೊ ಚಿಕ್ಕ ಕೋತಿನ ನಾನು ಸ್ವಲ್ಪ ದೊಡ್ಡ ಕೋತಿ ಅಂದಿದ್ದೀನಿ.
ಖಂಡಿತವಾಗೂ ಇನ್ಮೇಲೆ ಚಿಕ್ಕ ಕೋತಿ ಅಂತಾನೆ ಕರಿತೀವಿ. ಪ್ರದೀಪ್ ಈಶ್ವರ್ ಅವರೇ, ಸಾವಿರಾರು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಟ್ಟು ಜೀವನದ ದಾರಿಯನ್ನ ಕಟ್ತಾ ಇದ್ದವ್ರು ನೀವು ಶಾಸಕರಾಗಿದ್ದ ಆಮೇಲೆ ನಿಮಗೆ ಸರಿ ಅನ್ಸತ್ತಾ? ನಾನ್ ನಿಮ್ಮ ಪರ್ಸನಲ್ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತಾನೆ ಅನ್ಕೊಳ್ಳಿ. ನಿಮಗಾದ್ರೂ ಸರಿ ಅನ್ಸುತ್ತಾ ರಾಜಕೀಯದಲ್ಲಿ ರಾಜಕೀಯ ನಾಯಕರು ಪರಸ್ಪರರಾಗಿ ಕೋತಿ ಕಮ್ಮಂಗಿ ನಾಯಿ ಅಂತ ಹೇಳಿ ಬೈದಾಡ್ಕೊಳ್ಳೋದು ನಿಮಗ್ ಸರಿ ಅನ್ಸುತ್ತಾ? ಬಿಜೆಪಿ ಅವರು ತಪ್ಪೇ ಮಾಡ್ತಿದ್ದಾರೆ ಒಪ್ಕೊಂಡ್ಬಿಡೋಣ, ನಿಮಗ್ ಸರಿ ಅನ್ಸುತ್ತಾ? ಇಂಥದೊಂದು ಕಲ್ಚರ್ ನಮ್ಮ ಕರ್ನಾಟಕದ ರಾಜಕೀಯ ಬೇಕಾ? ಇದನ್ನೇ ನೀವು ಪೊಲಿಟಿಕಲ್ ಸೈನ್ಸ್ ಕಲಿತಾ ಇರುವ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕ ಅಂತ ಹೇಳಿ ತೋರಿಸ್ಕೊಡ್ತೀರಾ? ಯತ್ನಾಳ್ ಈ ರಾಜ್ಯದ ಬಿಟ್ಬಿಡಿ ಸರ್. ಪ್ರದೀಪ್ ಈಶ್ವರ್ ಅವರಿಗೆ ವೈಯಕ್ತಿಕವಾಗಿ ನಾನು ಯತ್ನಾಳ್ ಅವ್ರನ್ನ ಕಂಪೇರ್ ಮಾಡ್ತಿಲ್ಲ. ಪ್ರದೀಪ್ ಸರ್, ಯತ್ನಾಳ್ ಅವ್ರ ತಪ್ಪೆ ಅಂತಾನೆ ನಾನು ಕೇಳಿದೀನಿ. ಪರ್ಟಿಕ್ಯುಲರ್ ಆಗಿ ಪ್ರಶ್ನೆ ಕೇಳುವಾಗ ಹೇಳಿದೀನಿ. ಬಿಜೆಪಿ ಅವರ ಭಾಷೆ ಸಂಸ್ಕೃತಿ ಸರಿ ಇಲ್ಲ ಅಂತಾನೆ ಒಪ್ಕೊಳ್ಳೋಣ. ಕಾಂಗ್ರೆಸ್ನ ಸಂಸ್ಕೃತಿ, ಅದರಲ್ಲೂ ಪ್ರದೀಪ್ ಈಶ್ವರ್ ಅಂತಹ ನೂರಾರು ಜನರಿಗೆ ಇನ್ಸ್ಪೈರ್ ಮಾಡುವಂತಹ ಒಬ್ಬ ನಾಯಕ, ನಿಮ್ಮಿಂದ ಜನ ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ರ? ಅದರಲ್ಲೂ ಯಂಗ್ ಜನರೇಷನ್, ನಿಮಗೆ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಚಪ್ಪಾಳೆ ತಟ್ತಾರೆ, ಲೈಕ್ಸ್ ವ್ಯೂಸ್ ಕೊಡ್ತಾರೆ, ಅವ್ರಿಗೆ ನೀವು ಹಾಕೊಡ್ತಾ ಇರುವ ಮಾರ್ಗದರ್ಶನ ಸರಿ ಅಂತ ನಿಮಗನ್ಸುತ್ತಾ? ಇದು ನೀವು ಸೆಂಟ್ರನಾಗಿ ಶಿಕ್ಷಿತರು ಏನಿಲ್ಲ ಮೇಡಮ್, ನಾನು ಬಹಳ ಲೈಫಲ್ಲಿ ಒಂದು ಫಿಲಾಸಫಿ ಫಾಲೋ ಆಗ್ತಿದ್ದೀನಿ. ಅವನು ಆ ಕಡೆಯಿಂದ ಒಂದು ಕಲ್ಲು ಹಾಕದ್ನ ನೀನ್ 4 ಕಲ್ಲು ಹಾಕಿ ಮಾತುಕತೆಗೆ ಹೋಗ್ಬೇಕು. ಇದು ನ್ಯೂ ಜನರೇಷನ್. ಒಂದ್ ನಿಮಿಷ ಅಣ್ಣ ಮಾತಾಡೋಣ. ಮೇಡಮ್ ಇಲ್ಲ ಕೊಡಿ ಮೇಡಮ್, ಅವ್ರ ಆತ್ಮಗಳ ಸಂತೋಷ ಕೊಡಿ ಸರ್. ನಮ್ಮ ಆತ್ಮಕ್ಕೆ ಶಾಂತಿ ಬಂದಿರೋದು ನಮಗೆ. ಶಾಂತಿ ಅಲ್ಲಣ್ಣ, ಸಂತೋಷ. ಶಾಂತಿ ಬೇರೆ, ಸಂತೋಷ ಬೇರೆ ಅಣ್ಣ. ಸರ್, ನೀವು ಓಪನ್ ಆಗಿ ಚಾಲೆಂಜ್ ಮಾಡ್ತಾ ಇದ್ದೀರಾ. ನೀವು ಕಾಂಗ್ರೆಸ್ MLA ಅಂತ ನಮ್ಮ ಯತ್ನಾಳ್ ಸಾಹೇಬ್ರಿಗೆ ಅಥವಾ ಪ್ರತಾಪ್ ಸಿಂಹ ಅವ್ರಿಗೆ ನಿಮ್ಗೊಂದು ಪಾರ್ಟಿ ಸಿಂಬಲ್ ಇದೆ ಅನ್ನೋ ಒಂದೇ ಕಾರಣಕ್ಕೆ ಗೆಲ್ತಾ ಇದ್ದೀರಾ ಅನ್ನೋದು ನೀವು ಮರಿಬೇಡಿ. ಅವತ್ತು ಯತ್ನಾಳ್ ಸಾಹೇಬ್ರಾಗ್ಲಿ ಪ್ರತಾಪ್ ಸಿಂಹ ಅವರಾಗ್ಲಿ ಬಿಜೆಪಿ ಇರ್ಲಿ ಯಾವುದೇ ಸಿಂಬಲ್ ಇರ್ಲಿ ಓಪನ್ ಆಗಿ ಚಾಲೆಂಜ್ ಮಾಡ್ತೀನಿ, ಗೆದ್ದೇ ಗೆಲ್ತಾರೆ. ಪ್ರತಾಪ್ ಸಿಂಹ ಅವರು 2 ಸಲನು ಬಿಜೆಪಿ ಸಿಂಬಲ್ ಅಲ್ಲಿ ಗೆದ್ದಿದ್ದು. ಅವರು ಯಾರು ನರೇಂದ್ರ ಮೋದಿ ಯಾರು ತುಳಿಯದ ಆದಿ ಅಂತ ಒಂದು ಪುಸ್ತಕ ಬರೆದ್ರು. ಅದು ಮೋದಿ ಅವರ ಗಮನಕ್ಕೆ ಹೋಯ್ತು. ಅವರು ಕ್ರೇಜ್ ಅಲ್ಲಿ ಅವ್ರ ಚರಿಷ್ಮಾಲಿ 14 ಅಲ್ಲಿ ಗೆದ್ರು, ನಂತರ ಗೆದ್ರು. ನನ್ನ ಕ್ವಶನ್ ಇಷ್ಟೇ, ಯಾಕೆ ಮೊನ್ನೆ ಮೈಸೂರಿಗೆ ಅವ್ರಿಗೆ ಟಿಕೆಟ್ ಕೊಡ್ಲಿಲ್ಲ? ಬಿಜೆಪಿ ಅವರದ ಆನ್ಸರ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಕಾರಣ ಏನಿರಬಹುದು ಅಷ್ಟೇ. ನಿಮ್ಮ ವಿರುದ್ಧ ನಿಲ್ಲಿಸಬಹುದೇನೋ, ನಿಲ್ಲಿಸಿರಬಹುದೇನೋ. ಯಾಕಂದ್ರೆ ನೀವು ನಮ್ಮ ಬಿಜೆಪಿ ಕಾರ್ಯಕರ್ತರಿಗೆ ಯಾವಾಗ್ಲೂ ರೆಸ್ಪೆಕ್ಟ್ ಕೊಡ್ತೀವಿ. ಈಗ ಅವ್ರನ್ನ ಹಿಂದೆ ಉಳಿದಿದ್ರು, ನೆಕ್ಸ್ಟ್ ನಿಮ್ಮ ವಿರುದ್ಧ ಅವರು ನಿಲ್ಬಹುದು. ನಾನೇ ನಿಲ್ತೀನಿ ಅಂತ ಹೇಳಿ ಬಿಜೆಪಿ ಅವ್ರಿಗೆ ನಿಮಗೆ ಗೊತ್ತಿದ್ಯಾ? ನೀವು ನನ್ನ ಪಕ್ಷ ಒಪ್ಕೊಂಡ್ರೆ, ನನ್ನ ಹೈಕಮಾಂಡ್ ಹೇಳಿದ್ರೆ, ಪದ್ಮನಾಭನಗರ ಅಖಾಡದಲ್ಲಿ ನಾನು ಹಣೆ ಬರ ಚೆಕ್ ಮಾಡ್ಕೊಂತೀನಿ. ನನ್ನ ಪಕ್ಷ ಎಲ್ಲಿ ಟಿಕೆಟ್ ಕೊಟ್ರೆ ಪದ್ಮನಾಭ ನಗರದಲ್ಲೂ ಟ್ರೈ ಕೊಡು ಅಂದ್ರೆ ನಾನು ಕೊಡಕ್ ರೆಡಿ. ಆಯ್ತು, ಇಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಮಾತಾಡ್ತಿರೋ ಪ್ರದೀಪ್ ಈಶ್ವರ್ ಅವರು, ನೀವು ಪ್ರತಾಪ್ ಸಿಂಹ ಅವರನ್ನ ಔಟ್ಡೇಟೆಡ್ ಅಂತ ಕರಿತೀರಿ. ನಿಮ್ಮದೇ ಪಕ್ಷದವರು, ನಿಮ್ಮದೇ ಕ್ಷೇತ್ರದವರು ನಿಮ್ಮನ್ನ ಇಗ್ನೋರ್ ಮಾಡ್ತಿದಾರಂತೆ, ಹೌದಾ ಸರ್? ಮೊನ್ನೆ ಸಂತೋಷ್ ಲಾಡ್ ಅವರನ್ನ ಕರ್ಕೊಂಡು ಹೋದ್ರಿ, ನಿಮ್ಮನ್ನ ಪಕ್ಕಕ್ಕೆ ಸರಿಸ್ಬಿಟ್ಟು ಲಾಡ್ ಅವರನ್ನ ಮಾತ್ರ ಸನ್ಮಾನ ಮಾಡಿದ್ರಂತೆ, ಅವರನ್ನ ಮಾತ್ರ ಮೆರವಣಿಗೆ ಮಾಡಿದ್ರಂತೆ. ಇದನ್ನೇನು ನಿಮ್ಮ ಪಕ್ಷದವರು ನಿಮ್ಮನ್ನ ಇಗ್ನೋರ್ ಮಾಡ್ತಿದ್ದಾರೆ ಅನ್ನೋ ಆರೋಪ? ನೋಡಿ ಮೇಡಮ್, ಸಂತೋಷ್ ಲಾಡ್ ಅವರು ಚಿಕ್ಕಬಳ್ಳಾಪುರಕ್ಕೆ ಬಂದ್ರು. ಒಂದು 5 ಕಡೆ ವೆಲ್ಕಮ್ ಮಾಡಿದ್ವಿ. ಅವ್ರು ಎಲ್ಲಿಂದ ಬಂದಿದ್ದು? ಕೋಲಾರಿಂದ ಬಂದ್ರು. ವಿಜಯಪುರದಲ್ಲಿ ಒಂದು ಕಡೆ ವೆಲ್ಕಮ್ ಮಾಡಿದ್ವಿ, ನಂದಿ ಕ್ರಾಸ್ ಅಲ್ಲಿ ವೆಲ್ಕಮ್ ಮಾಡಿದ್ವಿ, IBL ವೆಲ್ಕಮ್ ಮಾಡಿದ್ವಿ, ಚಿಕ್ಕಬಳ್ಳಾಪುರ NTL ವೆಲ್ಕಮ್ ಮಾಡಿದ್ವಿ, ಕನ್ನಡ ಭವನದ ಮುಂದೆ ವೆಲ್ಕಮ್ ಮಾಡಿದ್ವಿ. 5 ಕಡೆ ವೆಲ್ಕಮ್ ಮಾಡಿದಾಗ ನಾನು ಅಫಿಷಿಯಲ್ ಆಗಿ ಕನ್ನಡ ಭವನದ ಹತ್ರ ಹೋಗಿ ಎಂಟ್ರೆನ್ಸ್ ಅಲ್ಲಿ ವೆಲ್ಕಮ್ ಮಾಡಿದೆ. ಆ ಕಡೆ ಎಲ್ಲದಕ್ಕೂ ನನಗೆ ಆಹ್ವಾನ ಇತ್ತು. ಆದ್ರೆ ಅಲ್ಲಿಂದ ಬಂದ್ರೆ ಇಲ್ಲಿ ಕ್ರೌಡ್ ಮ್ಯಾನೇಜ್ಮೆಂಟ್ ಮಾಡೋದು ಮತ್ತೆ ಅವ್ರು ಬರೋದು ಕಾರ್ಯಕ್ರಮ ವಿಳಂಬ ಆಗುತ್ತೆ. 3 ಗಂಟೆಗೆ ಸಮಯ ನಿಗದಿ ಆಗಿತ್ತು, 4:15 ಆಗೋಗಿತ್ತು. ಕಾರ್ಯಕ್ರಮ ಯಶಸ್ವಿಯಾಗಾಯ್ತು. ಸಂತೋಷ್ ಲಾಡ್ ಸಾಹೇಬ್ರು ಒಂದು ಮಾತು ಹೇಳಿದ್ರು, ನಮ್ ಪ್ರದೀಪ್ ಟೆಸ್ಟ್ ಮ್ಯಾಚ್ ಪ್ಲೇಯರ್ ಇದ್ದಂಗೆ, ನೀವು 5 ದಿನ ಬೋಲ್ ಮಾಡಿದ್ರು ಅವ್ನು ಔಟ್ ಆಗಲ್ಲ ಅಂತ. ಚೆನ್ನಾಗಿ ಆಕ್ಟ್ ಮಾಡ್ದೆ ಕಣ, ಮಜಾ ಮಾಡು.